ನಮ್ಮೂರಿನ ಶಿಕ್ಷಣರತ ಅನೇಕ ತಮ್ಮ ಕೈಯಲ್ಲಿ ಕಲಿತಿರುವಂತಹ ಅನೇಕ ಮಕ್ಕಳ ಬಾಳಿಗೆ ಬೆಳಕಾಗಿರುವಂತಹ ಶ್ರೀ ಗುರುಪಾದ ಹಿಪ್ಪರಗಿ ಅವರ ಭಾವಚಿತ್ರಕ್ಕೆ ಎಲ್ಲ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಕೂಡ ಪುಷ್ಪಾರ್ಪಣೆಯನ್ನು ಮಾಡೋದರ ಮೂಲಕ ಆ ಒಂದು ಭಾವಚಿತ್ರಕ್ಕೆ ಅವರಿಗೆ ಗೌರವವನ್ನು ಸಮರ್ಪಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಚಾಲನೆಯನ್ನು ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡಲಿಕ್ಕೆ ಪ್ರಥಮ ಬಹುಮಾನವನ್ನು ಕೂಡ ನೀಡಿರುವಂತಹ ನಮ್ಮೂರಿನ ಖ್ಯಾತ ಜ್ಯೋತಿಷ್ಯರು ಆಗಿರುವಂತಹ ಶ್ರೀ ಶಂಕರ್ ಗುರುಜಿ ಅವರಿಗೆ ಈ ಕಮಿಟಿಯವರಾದಂತಹ ಕಾಂತು ಶ್ರೀಕಾಂತ್ ಸಿರೋಳ್ ಮತ್ತು ರಮೇಶ್ ಗೋವಿಂದಗೋಳ್ ಅವರಿಗೆ ಗೌರವವನ್ನು ಸಮರ್ಪಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. जो हनुमान की आरती पावे बसी वैकुंठ परम. ಅದೇ ರೀತಿಯಾಗಿ ಈ ಒಂದು ಟೂರ್ನಮೆಂಟ್ ಅನ್ನು ವೀಕ್ಷಿಸಲು ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜನಪ್ರಿಯ ಶಾಸಕರ ಚಿರಂಜೀವಿಗಳಾಗಿರುವಂತಹ ಶ್ರೀ ವಿದ್ಯಾಧರಣ್ಣ ಸವದಿ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಮಿಟಿಯ ಪರವಾಗಿ ಹಾಗೂ ನವಲಗಿ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಅವರಿಗೆ ಅವರಿಗೂ ಕೂಡ ಗೌರವವನ್ನು ಸಮರ್ಪಿಸುವುದರ ಮೂಲಕ ಅವರಿಗೆ ಈ ಒಂದು ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಟೂರ್ನಮೆಂಟ್ಗೆ ದ್ವಿತೀಯ ಬಹುಮಾನವನ್ನು ನೀಡಿರುವಂತಹ 15,000 ರೂಪಾಯಿ ಬಹುಮಾನವನ್ನು ನೀಡಿರುವಂತಹ ಶ್ರೀ ಮಹೇಶ್ ಚಿಂಚಕಂಡಿ APMC ಸದಸ್ಯರು ಮಾಲಿಂಗ್ಪುರ್, ಅದೇ ರೀತಿಯಾಗಿ ಶ್ರೀ ಪರಮಾನಂದ ಹಳ್ಳಿ ಯುವ ದುಂಡೂರು ನವಲಗಿ ಈವರೆಗೂ ಕೂಡ ಈ ಕಮಿಟಿಯವರು ಕೂಡ ಆಗಮಿಸಿ ಅವರಿಗೆ ಗೌರವವನ್ನು ಸಮರ್ಪಿಸುವುದರ ಮೂಲಕ ಅವರನ್ನು ಕೂಡ ಈ ಒಂದು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ಮಹೇಶ್ ಚಿಂಚಕಂಡಿ ಮತ್ತು ಪರಮಾನಂದ ಹಳ್ಳಿ ಅವರು ಕೂಡ ಈ ಒಂದು ಟೂರ್ನಮೆಂಟ್ಗೆ 15,000 ರೂಪಾಯಿಗಳ ಒಂದು ದ್ವಿತೀಯ ಬಹುಮಾನವನ್ನು ಕೊಡಮಾಡಿದ್ದು ಅವ್ರಿಗೂ ಕೂಡ ಕಮಿಟಿಯವರು ಹೃತ್ಪೂರ್ವಕವಾದಂಥ ಒಂದು ಗೌರವ ಸಮರ್ಪಿಸುವುದರ ಮೂಲಕ ಅವರನ್ನು ಆತ್ಮೀಯವಾಗಿ ಸ್ವಾಗತ ಕೋರಬೇಕಂತ ಕೇಳ್ಕೊತಾ ಇದ್ದೀನಿ. ಯುವ ದುರ್ನರು ಆಗಿರುವಂತಹ ಶ್ರೀ ಆನಂದ್ ಕಂಪು ಅವರು ಕೂಡ ಈ ಒಂದು ಟೂರ್ನಮೆಂಟ್ ನಡಲಿಕ್ಕೆ ತೃತೀಯ ಬಹುಮಾನವಾಗಿ 10,000 ರೂಪಾಯಿ ಕಾಣಿಕೆಯನ್ನು ಅವರು ಕೂಡ ಬಹುಮಾನವನ್ನು ನೀಡಿದ್ದು ಅವರಿಗೂ ಕೂಡ ಈ ಒಂದು ವೇದಿಕೆಗೆ ಎಲ್ಲ ವೇದಿಕೆಯ ಮೇಲಿನ ಗಣ್ಯಮಾನ್ಯರ ಪರವಾಗಿ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಅವರನ್ನು ಕೂಡ ಸ್ವಾಗತ ಬಯಸ್ತಾ ಅವರಿಗೂ ಈ ಕಮಿಟಿಯವರಿಗೂ ಗೌರವವನ್ನು ಸಮರ್ಪಿಸುವುದರ ಮೂಲಕ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಯಾವಾಗಲೂ ಕೂಡ ನವಲಗಿ ತಂಡದ ಕ್ರಿಕೆಟ್ ಆಟಗಾರರ ಜೊತೆ ಸಹ ಆಟಗಾರರಾಗಿ ಆಡುತ್ತಾ ಯಾವಾಗಲೂ ನವಲಗಿ ತಂಡದ ಆಟಗಾರರಿಗೆ ಹುರುಪನ್ನು ತುಂಬುತ್ತಿರುವಂತಹ ಎಕ್ಸ್ ಆರ್ಮಿ ಆಗಿರುವಂತಹ ಬನಟ್ಟಿಯ ಎಕ್ಸ್ ಆರ್ಮಿ ಆಗಿರುವಂತಹ ಪರ್ಯಟನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಮ್ಮ ಎಲ್ಲ ನವಲಗಿ ಗ್ರಾಮದ ಆಟಗಾರರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅವರಿಗೂ ಕೂಡ ಕಮಿಟಿಯವರು ಗೌರವವನ್ನು ಸಮರ್ಪಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರಬೇಕಂತ ಕೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಟೂರ್ನಮೆಂಟ್ನ ಟ್ರೋಫಿಗಳನ್ನ ಕೊಡುಗೆ ಕೊಟ್ಟಂತಹ ಶ್ರೀ ಮಾಂತೇಶ್ ಮಗದುಮ್ ಅವರ ಸಹೋದರರಾದಂತಹ ಶ್ರೀ ಗಿರೀಶ್ ಮಗದುಮ್ ವೇದಿಕೆಯ ಕಡೆಗೆ ಆಗಮಿಸಬೇಕಂತ ಕೇಳ್ತಾ ಇದ್ದೀನಿ. ಅವರನ್ನು ಕೂಡ ಗೌರವ ಪೂರ್ವಕವಾಗಿ ಸತ್ಕರಿಸ್ತಾ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ವೇದಿಕೆಯ ಮೇಲೆ ಮಾಜಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಹನುಮಂತ ಕುಂದರ್ಗಿ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಅವರಿಗೂ ಕೂಡ ಕಮಿಟಿಯವರು ಗೌರವವನ್ನು ಸಮರ್ಪಿಸುವುದರ ಮೂಲಕ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಹಂಚಿಕೊಂಡಿರುವಂತಹ
SDMCಯ ನಿರ್ದೇಶಕರು ಆಗಿರುವಂತಹ ಹನುಮಂತ್ ನಾವಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಅವರಿಗೂ ಕೂಡ ಗೌರವವನ್ನು ಸಮರ್ಪಿಸುವುದರ ಮೂಲಕ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೊಡಬೇಕಂತೇಳಿ ಕಮಿಟಿಯವರಿಗೆ ಇಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮೂರಿನ ಯುವ ನೇತಾರರು ಆಗಿರುವಂತಹ ಶ್ರೀ ಮುತ್ತು ಆಸಂಗಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಅವರನ್ನು ಕೂಡ ಕಮಿಟಿಯ ಎಲ್ಲ ನಿರ್ದೇಶಕರು ಅವರನ್ನು ಗೌರವ ಸಮರ್ಪಿಸುವುದರ ಮೂಲಕ ಅವರಿಗೆ ಹೃತ್ಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಶಿವಪ್ಪ ವಾಲಿ ಅವರು ಕೂಡ ಈ ಒಂದು ಟೂರ್ನಮೆಂಟ್ ನಡೆಯಲಿಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದು ಅವರ ಚಿರಂಜೀವಿಯಾದಂತಹ ಶಂಕರ್ ವಾಲಿ ಅವರು ವೇದಿಕೆಯ ಕಡೆಗೆ ಆಗಮಿಸಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ರಾಣಿ ಚೆನ್ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಿರುವಂತಹ ಈ ಟೂರ್ನಮೆಂಟ್ ನಡೆಯಲಿಕ್ಕೆ ತಮ್ಮದೇ ಆದಂತಹ ಧನ ಸಹಾಯವನ್ನು ಮಾಡಿರುವಂತಹ ಕುಮಾರ್ ಸೌದಿ ಅವರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದು ಅವರಿಗೂ ಕೂಡ ಕಮಿಟಿಯವರು ಗೌರವ ಸಮರ್ಪಿಸುವುದರ ಮೂಲಕ ಅವರನ್ನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಟೂರ್ನಮೆಂಟ್ನಲ್ಲಿಗೆ ತನ್ನದೇ ಆದಂತಹ ಸಹಾಯವನ್ನು ನೀಡಿದಂತಹ ಮಾದೇವ್ ತಳವಾರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಅವರಿಗೆ ಕಮಿಟಿಯವರ ಗೌರವವನ್ನು ಸಮರ್ಪಿಸುವುದರ ಮೂಲಕ ಆತ್ಮೀಯವಾಗಿ ಅವರನ್ನು ಸ್ವಾಗತ ಮಾಡ್ಕೋಬೇಕಂತೇಳಿ ಕುಮಾರ್ ಅದೇ ರೀತಿ ಶಂಕರ್ ವಾಲಿ ಅವರು ವೇದಿಕೆಯ ಕಡೆಗೆ ಆಗಮಿಸಿ ಗೌರವವನ್ನು ಸ್ವೀಕಾರ ಮಾಡ್ಕೋಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಈ ಒಂದು ಟೂರ್ನಮೆಂಟ್ ನಡಲಿಕ್ಕೆ ತಮ್ಮದೇ ಆದಂತಹ ಸಹಾಯ ಹಸ್ತವನ್ನು ನೀಡಿದ್ದು ಗಿರಿಮಾಲ್ ಬೊಮ್ಮಕ್ಕನವರು ಕೂಡ ವೇದಿಕೆಯ ಕಡೆಗೆ ಆಗಮಿಸಿ ಗೌರವವನ್ನು ಸ್ವೀಕಾರ ಮಾಡ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ವೆಂಕಪ್ಪ ಪಾಟೀಲ್ ನೀವು ಕೂಡ ಇವಾಗ ಆಗಮಿಸಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ದಾನೇಶ್ ಕಾಂತಿ ದಯಮಾಡಿ ವೇದಿಕೆಯ ಕಡೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಕಮಿಟಿಯವರು ಗೌರವವನ್ನು ಸಮರ್ಪಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಶಂಕರ್ ವಾಲಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮದೇ ಆದಂಥ ಸಹಾಯ ಹಸ್ತವನ್ನು ನೀಡಿದಂಥ ಶಂಕರ್ ವಾಲಿ ಅವರಿಗೆ ಗೌರವವನ್ನು ಸಮರ್ಪಿಸುವುದರ ಮೂಲಕ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಗಿರಿಮಲ್ ಬೊಮ್ಮಕ್ಕನವರು ಅವರು ಕೂಡ ಈ ಒಂದು ಟೂರ್ನಮೆಂಟ್ನ ನಡೀಲಿಕ್ಕೆ ತಮ್ಮದೇ ಆದಂತಹ ಸಹಾಯ ಹಸ್ತವನ್ನು ನೀಡಿದಂತಹ ಗಿರಿಮಲ್ ಬೊಮ್ಮಕ್ಕನವರು ಕೂಡ ಗೌರವವನ್ನು ಸಮರ್ಪಿಸಬೇಕಂತೇಳಿ ಕೇಳ್ಕೊತಾ ಅದೇ ರೀತಿ ವೆಂಕಪ್ಪ ಪಾಟೀಲ್ ದಾನೇಶ್ ಕಾಂತಿ ಅವರನ್ನು ಕೂಡ ಕಮಿಟಿಯವರು ಗೌರವವನ್ನು ಸಮರ್ಪಿಸುವುದರ ಮೂಲಕ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಬಯಸಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಮಲ್ಲು ಬೆಳಗಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತಹ ಮಲ್ಲು ಬೆಳಗಲಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇವರಿಗೂ ಕೂಡ ಕಮಿಟಿಯವರು ಗೌರವಪೂರ್ವಕವಾದಂತಹ ಸನ್ಮಾನವನ್ನು ಅರ್ಪಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ ಜೈ ಹನುಮಾನ್. ಸದಾಕಾಲ ಯಾವಾಗಲೂ ಕೂಡ ನಮ್ಮ ನವಲಗಿಯ ಕ್ರಿಕೆಟ್ ಆಟಗಾರರಿಗೆ ಪ್ರೋತ್ಸಾಹ ತಮ್ಮದೇ ಆದಂಥ ಹುರುಪನ್ನು ನೀಡುತ್ತಿರುವಂತಹ ಇರ್ಫಾನ್ ಮುಧೋಳ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಅವರಿಗೆ ಕಮಿಟಿಯವರು ಗೌರವವನ್ನು ಸಮರ್ಪಿಸುವುದರ ಮೂಲಕ ಅವರನ್ನು KSPL ಆಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆಯುವುದರ ಮೂಲಕ ನಮ್ಮ ಒಂದು ಭಾಗಕ್ಕೆ ಹೆಮ್ಮೆಯನ್ನು ತಂದಂತಹ ಆಟಗಾರ ಇರ್ಫಾನ್ ಮುಧೋಳ್ ಅವರು ಅವರಿಗೆ ನವಲಗಿ ಗ್ರಾಮ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಾದಿಯಾಗಿ ಕಮಿಟಿಯವರು ಕೂಡ ಅವರಿಗೆ ಗೌರವವನ್ನು ಸಮರ್ಪಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ನವಲಗಿಯ ಆಟಗಾರರು ವೆಂಕಟವಾಗಿ ಅವರನ್ನು ಬರಮಾಡಿಕೊಳ್ಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈಗ ಈ ನವಲಗಿ ಕ್ರಿಕೆಟ್ ಕ್ಲಬ್ನ ಹಮ್ಮಿಕೊಂಡಂತಹ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನಮ್ಮೂರಿನ ಹೆಮ್ಮೆಯ ಕೋರಿಗಳು SSLCಯಲ್ಲಿ ಮತ್ತು ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ಇಬ್ಬರು ಕೋರಿಯರನ್ನ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅತಿ ಹೆಚ್ಚಿನ ಒಂದು ಅಂಕಗಳನ್ನ ಪಡೆಯುವುದರ ಮೂಲಕ ನಮ್ಮೂರಿಗೆ ಹೆಮ್ಮೆಯನ್ನು ತಂದುಕೊಟ್ಟಂತಹ ಕೋರಿಯರು ಅತಿ ಹೆಚ್ಚಿನ ಒಂದು ಅಂಕಗಳನ್ನ ಪಡೆಯುವುದರ ಮೂಲಕ SSLCಯಲ್ಲಿ ಆಸಿಯಾ ಸೌದಿ ಅದೇ ರೀತಿಯಾಗಿ ದ್ವಿತೀಯ PUCಯಲ್ಲಿ ದೀಕ್ಷಾ ಮುಂಡುಗನೂರು
100ಕ್ಕೆ ಪ್ರತಿಶತ 97% ಅಂಕಗಳನ್ನ ಪಡೆದರ ಮೂಲಕ SSLCಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದಂತಹ ಆಶಾ ಲಕ್ಕಪ್ಪ ಸೌದಿ ವಿದ್ಯಾರ್ಥಿನಿಗೆ ಇಲ್ಲಿರುವಂಥ ಮುಂಭಾಗದಿಂದ ಎಲ್ಲರ ಜೋರಾದ ಚಪ್ಪಾಳೆಯನ್ನು ಹೊಡೆದರ ಮೂಲಕ ಅವರನ್ನು ಹುರಿದುಂಬಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ದ್ವಿತೀಯ PUCಯಲ್ಲಿ 94% ಅಂಕಗಳನ್ನ ಪಡೆದರ ಮೂಲಕ ಅತಿ ಹೆಚ್ಚಿನ ಒಂದು ಅಂಕವನ್ನು ಪಡೆದಂತಹ ಹೆಮ್ಮೆಯ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿದ್ದಾರೆ ದೀಕ್ಷಾ ಮುಂಡುಗನವರು. ಈ ಈರುವರು ವಿದ್ಯಾರ್ಥಿನಿಯರಿಗೆ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಂದ ಪ್ರೀತಿಯ ಒಂದು ಪ್ರೋತ್ಸಾಹದಾಯಕವಾಗಿ ಸನ್ಮಾನ ಕಾರ್ಯಕ್ರಮ ಜೋರಾದಂತಹ ಒಂದು ಚಪ್ಪಾಳೆಯನ್ನು ಹೊಡೆದರ ಮೂಲಕ ಅವರನ್ನು ಈರುವರನ್ನು ಕೂಡ ನಾವೆಲ್ಲರೂ ಜೈ ಜೈ ಅವತಾರಕ ಭಜರಂಗಿ. ಪ್ರತಿಭೆ ಮೊನ್ನೆ ನಡೆದಂತಹ ಮೂಡುಬಿದಿರೆಯ ಆಳ್ವಾಸ್ ಸಂಸ್ಥೆಯಲ್ಲಿ ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ನಮ್ಮೂರಿನಿಂದ ನಮ್ಮ ಜಿಲ್ಲೆಯಿಂದ ಆಯ್ಕೆಗೊಂಡಿರುತ್ತಾನೆ ಸುಶೀಲ್ ಕುಮಾರ್ ನಾವಿ. ಈ ವಿದ್ಯಾರ್ಥಿನಿಯು ಕೂಡ ಕ್ರೀಡಾ ವಿಭಾಗದಲ್ಲಿ ನಮ್ಮೂರಿನಿಂದ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಆಯ್ಕೆಗೊಂಡಂತಹ ಒಂದು ಹೆಮ್ಮೆಯ ಕ್ರೀಡಾಪಟು. ನಿಜ ಗುಣವ ತೋರು ಬಾ. ಆಳ್ವಾಸ್ ನಿನ್ನದೇನೆ ಶಕ್ತಿ ತಿಳಿದಿಲ್ಲ ನಿನಗೆ, ಘನವಾಗಿ ಜಿಗಿದೆ ಕಡಲಾಚೆಗೆ, ತಲೆಮಾರುಗಳ ತಲೆ ಹೋಗುತ್ತಿದೆ, ರಣರಾವಣ ರಾಮದ ಮೀರುತ್ತಿದೆ, ಜಯ ಮಾರುತಿ. ಸುಶೀಲ್ ಕುಮಾರ್ ನಾವಿ ಈ ವಿದ್ಯಾರ್ಥಿ ಆಳ್ವಾಸ್ ಮೂಡುಬಿದಿರೆಯಲ್ಲಿ ನಡೆದಂತಹ ಕ್ರೀಡಾ ಇಲಾಖೆಯಿಂದ ಕ್ರೀಡೆಯಿಂದ ಆಯ್ಕೆಗೊಂಡ ಸಮಯದ ಅಭಾವ ಇರುವುದರಿಂದ ಒಂದೇದಾಗಿ ನಾವಲಿಗೆ ಟೂರ್ನಮೆಂಟನ್ನು ಕುರಿತಾಗಿ ತಮ್ಮ ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕಂತೇಳಿ ಶ್ರೀ ಯುವ ದುರ್ನಿರಂತ ಶ್ರೀ ವಿದ್ಯಾಧರಣ್ಣ ಸೌದಿ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಗ್ರಾಮದ ಆರಾಧ್ಯ ದೇವ ಶ್ರೀ ಮಾರುತೇಶ್ವರರ ಪಾದಕಮಳಿಗೆ ಹೆಣಮೆಣಿದು ನಾವಲ್ಗಿ ಕ್ರಿಕೆಟ್ ಕ್ಲಬ್ 2026 ಸೀಸನ್ 2 ದೇವಗಂತ ಶ್ರೀ ಗುರುಪಾದ ಕಾಶಿರಾಯ ಹಿಪ್ಪರ್ಗಿ ಇವರ ಸ್ಮರಣಾರ್ಥ ಗ್ರಾಮೀಣ ಟೆನ್ನಿಸ್ ಬಾಲ್ ಟೂರ್ನಮೆಂಟ್. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಖ್ಯಾತ ಜ್ಯೋತಿಷರು ಶ್ರೀ ಶಂಕರ್ ಗುರೂಜಿಯವರೇ, ಮಹೇಶ್ ಚಿಚಕಂಡಿ ಅವರೇ, ಪರಮಾನಂದ ಹಳ್ಳಿಯವರೇ, ಆನಂದ್ ಕಂಪು ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅವರಿವರಂದೇ ಯಾವತ್ತೂ ಈ ಭಾಗದ ಗುರಿ ಹಿರಿಯರೇ ಹಾಗೂ ನೆರೆದಿರುವಂಥ ಯಾವತ್ತೂ ಕ್ರಿಕೆಟ್ ಕ್ರೀಡಾಪಟುಗಳೇ, ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದಿಲ್ಲ. ಯಾಕಂದ್ರೆ ಎಲ್ಲರೂ ನಾವಿಲ್ಲಿ ಬಂದಿರೋದು ಆಟವನ್ನು ವೀಕ್ಷಣೆ ಮಾಡಲಿಕ್ಕೆ. ಆದರೂ ಕೂಡ ಕಾರ್ಯಕ್ರಮದ ಒಂದು ಸೊಬಗು ಹೆಚ್ಚಿಸ್ಬೇಕಪ್ಪ ಅಂತಂದ್ರೆ ಯಾರಾದರೂ ಕಾರ್ಯಕ್ರಮದ ವೇದಿಕೆ ಮೇಲೆ ನಿಂತವರು ಒಂದೆರಡು ಮಾತು ಹೇಳಬೇಕು. ನನಗೆ ಅವಕಾಶ ಕೊಟ್ಟಾರ ನಾನು ಮಾತಾಡ್ಲಿಕ್ಕತ್ತಿದ್ದೀನಿ. ಅತ್ಯಂತ ಖುಷಿ ಆಯಿತು. ನಾವಲ್ಗಿ ಗ್ರಾಮದಲ್ಲಿ ಅದರಲ್ಲೂ ವಿಶೇಷವಾಗಿ ಒಬ್ಬ ಗುರುಗಳ ಹೆಸರಿನಲ್ಲಿ ಅವರ ಸ್ಮರಣಾರ್ಥವಾಗಿ ಅವರ ನಿಧನದ ನಂತರ ಅವರ ಹೆಸರಿನ ಮೇಲೆ ಇಲ್ಲಿ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿದಿರ್ತಾವೆಲ್ಲ ಹಿರಿಯರು ಕೂಡಿ ವಿದ್ಯಾರ್ಥಿಗಳು ಕೂಡಿ ಅವರ ಸ್ಮರಣಾರ್ಥವಾಗಿ ಕ್ರಿಕೆಟ್ ಟೂರ್ನಮೆಂಟನ್ನು ಕೂಡ ನೀವು ಹಮ್ಮಿಕೊಳ್ತಾ ಇದ್ರಿ ಅಂದರೆ ಆ ಗುರುಗಳು ಎಷ್ಟೊಂದು ಮಟ್ಟಿಗೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅವರ ಹೆಸರನ್ನು ಅಚ್ಚುಗೊಳಿಸಿದ್ದಾರೆ ಅಂತಂದ್ರೆ ಅದು ಎದಕ್ಕೆ ಕಾಣುತ್ತಾ ಈ ಸಂದರ್ಭದಲ್ಲಿ ಅಂತೇಳಿ ನಾನು ಭಾವಿಸ್ತೀನಿ. ಅವರ ಹೆಸರಿನಲ್ಲಿ ಒಂದು ಕ್ರೀಡೆಯನ್ನು ಆಯೋಜಿಸಿ ಬೇರೆ ಬೇರೆ ಊರಿನಿಂದ ಕರೆಸಿ ಒಂದು ಕ್ರೀಡೆನ ಪ್ರದರ್ಶನ ಮಾಡಿದ್ದು ನಿಜಕ್ಕೂ ಒಳ್ಳೆಯ ಸಂಗತಿ ಅಂತೇಳಿ ಹೇಳ್ತೀನಿ. ಅತ್ಯಂತ ರೋಮಾಂಚಕ ಫೈನಲ್ ಪಂದ್ಯ ನನಗನ್ನಿಸುತ್ತೆ. ಒಳ್ಳೆಯ ಆಟಗಾರರು, ವಿಶೇಷವಾಗಿ ಆತ್ಮೀಯರು, ಹೊಸೂರಿನ ಈಶ್ವರ ಎಳಸಂಗ ಅತಿ ಉತ್ತಮವಾಗಿ ಬ್ಯಾಟಿಂಗ್. ನಾನು ನೋಡಿರಲಿಲ್ಲ ಅವ್ನ ಬ್ಯಾಟಿಂಗ. ಬಹುಶಃ 32 ರನ್ ಅನ್ಸ್ತದ, 36 ರನ್ ಮತ್ತು 2 ವಿಕೆಟ್ ಒಂದು ಓವರ್ದಾಗ. ಏನೋ ಇರಲಿ, ಗೆಲ್ಲೋದು ಸೋಲೋದು ಯಾರಿಗಾರು ಇರ್ತದ. ಹಲವಾರು ಮ್ಯಾಚ್ಗಳನ್ನ ಗೆದ್ದಿರ್ಬೋದು ಅವನ ಆಟ ನೋಡ್ರೆ. ಗೆಲ್ಲೋದು ಸೋಲೋದು ಇರ್ತದ. ಅತಿ ಉತ್ತಮವಾದಂಥ ಆಟ, ಆಲ್ರೌಂಡರ್ ಆಟನ ಅವನು ಪ್ರದರ್ಶಿಸಿದ. ಅದೇ ರೀತಿ ಕೊನೆಯ ಗಳಿಗೆಯವರೆಗೂ ಮ್ಯಾಚನ್ನು ಅತ್ಯಂತ ರೋಮಾಂಚನಕರವಾಗಿ ನಾವಲಗಿ ಆಟಗಾರ ತಗೊಂಡು ಹೋದ್ರು. ಸ್ಟಾರ್ಟಿಂಗ್ ಅವ್ರ ಸ್ಕೋರ್ ನೋಡ್ರೆ ಏನು ಗೆಲ್ತಾರಿಲ್ಲೋ ಅಂತೇಳಿ ಅನ್ಕೊಂಡಿದ್ದಿಲ್ಲ. ಕೊನೆ ಯಾರೋ ಸಂಜು ಸ್ಯಾಮ್ಸನ್ ಅಂತ ಕರೆದ್ರಿಪ್ಪ ತಾವು. ಕೊನೆ ಲಾಸ್ಟ್ 2-3 ಬಾಲ್ ಇದ್ದಾಗ 6 ಹೊಡೆದ. ಅತಿ ಖುಷಿ ಆಯಿತು. ಒಂದೇನೋ ಇಂಟ್ರೆಸ್ಟಿಂಗ್ ಮ್ಯಾಚ್, ಹಂಗೆ ಬೋರ್ ಆಗಲಿಲ್ಲ ಅಲ್ಲಿ ಬಂದು ಕೂತಾಗ. ಇಂಟ್ರೆಸ್ಟಿಂಗ್ ಮ್ಯಾಚ್, ಅವರು ಚಲೋ ಆಡಿದ್ರೆ, ನೀವು ಚಲೋ ಆಡಿದ್ರಿ. ಕೊನೆ ಗಳಿಗೆವರೆಗೂ ಮ್ಯಾಚ್ ತೊಗೊಂಡು ಹೋಗಿದ್ದ ಅತಿ ಖುಷಿ ಆಗೈತೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಹೆಚ್ಚಿನ ಸಮಯ ತಗೊಳ್ಲಾರ್ದ ವಿಶೇಷವಾಗಿ ನಾವು ಕೂಡ ಬನಟ್ಟಿಯಲ್ಲಿ ಈ ಮೇ ತಿಂಗಳ ಎಂಡ ಲಾಸ್ಟ್ 3ನೇ ವಾರ ಅಥವಾ 4ನೇ ವಾರ 25-26 ಬಹುತೇಕ
ಅತಿ ದೊಡ್ಡ ಪ್ರಮಾಣದಾಗ 27ನೇ ತಾರೀಕು ಅತಿ ದೊಡ್ಡ ಪ್ರಮಾಣದವಾಗಿ ಕ್ರಿಕೆಟ್ ಟೂರ್ನಮೆಂಟ್ ಬಹುಶಃ ಇನ್ನೂ ಹೆಸರು ಇಟ್ಟಿಲ್ಲ, ಬಹುಶಃ ಬನ್ನಟ್ಟಿ ಪ್ರೀಮಿಯರ್ ಲೀಗ್ ಅಂತೇಳಿ ಇಡ್ಬೋದು ನಾವು ಅಂತೇಳಿ ಭಾವಿಸ್ಕೊಂಡಿವಿ. ಆ ರೀತಿಯಾಗಿ ಮೊದಲನೇ ಬಹುಮಾನವಾಗಿ 1 ಲಕ್ಷ ರೂಪಾಯಿಗಳನ್ನು ನಾನು ಕೊಟ್ಟು ಮಾಡ್ತಾ ಇದ್ದೀನಿ. ಎರಡನೇ ಬಹುಮಾನವನ್ನು 50,000 ರೂಪಾಯಿನ ಕೊಟ್ಟು ಮಾಡ್ತಾ ಇದ್ದೀನಿ. ನಮಗೇನಪ್ಪ ಅಂತಂದ್ರೆ ನಾನು ಕೂಡ ಕ್ರೀಡಾಪಟು, ಯೂನಿವರ್ಸಿಟಿ ಬ್ಲೂ ಲಾನ್ ಟೆನ್ನಿಸ್ನಲ್ಲಿ 2 ಬಾರಿ ಯೂನಿವರ್ಸಿಟಿ ಬ್ಲೂ ಆಗಿ ನಾನು ಆಟ ಆಡಿದ್ದೀನಿ. ನಮ್ಮ ತಂದೆಯವರು ಸುದೀಕ ರಾಜ್ಯ ಮಟ್ಟದ ಕ್ರೀಡಾಪಟು, ವಾಲಿಬಾಲ್ ಆಗಿರಲಿ ಮತ್ತು ಕಬಡ್ಡಿ ಆಗಿರಲಿ, ಶಾಸಕರಾದ ಸಿದ್ದು ಸೂದಿಯವರು ಸುದೀಕ ಅವರು ಕೂಡ ರಾಜ್ಯ ಮಟ್ಟದ ಕ್ರೀಡಾಪಟು. ಆ ಕಾರಣಕ್ಕಾಗಿ ನಮ್ಮ ಭಾಗದ ಯುವಕರು ಕ್ರೀಡೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪ್ರದರ್ಶನ ಕಾಣಲಿ, ನಮ್ಮ ಭಾಗದ ಸುದೀಕ ರೋಮಾಂಚಕಾರಿಯಾಗಿರುವಂಥ ಪಂದ್ಯಗಳಾಗಲಿ ಅನ್ನೋ ಒಂದು ಭಾವನೆ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯಾದಂಥ ವಿಶೇಷ ರಾಜಕಾರಣದ ಆಸಕ್ತಿಯನ್ನು ಹೊಂದಲಾರದೆ ಕೇವಲ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥ ಮನೋಭಾವನೆ ಒಳಗೆ ಒಂದು ಹೆಸರಿಟ್ಟಿಲ್ಲ ಅಂತ ಹೇಳಿದೆ, ಬನ್ನಟ್ಟಿ ಪ್ರೀಮಿಯರ್ ಲೀಗ್ ಅನ್ನುವಂಥ ಅದ ಫೈನಲ್ ಆಗ್ಬೋದು ಅನ್ನುವಂಥ ವಿಚಾರದಾಗ ಅತಿ ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಟೂರ್ನಾಮೆಂಟನ್ನು ಈ ಮೇ 26-27ನೇ ತಾರೀಕು ನಾವು ಹಮ್ಮಿಕೊಂಡಿದ್ದೀವಿ. ಆಸಕ್ತರು ತಾವೆಲ್ಲರೂ ಕೂಡ ಭಾಗಿಯಾಗಬೇಕಂತ ಕೇಳಿಕೊಂಡು ಇದೇ ರೀತಿಯ ಟೂರ್ನಾಮೆಂಟ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಳ್ಳಿ ಭಾಗದಲ್ಲಿ ಆಗಬೇಕು. ಯಾಕಂದ್ರೆ ಲೋಕಲ್ ನಮ್ಮ ಹುಡುಗರು ಹೆಚ್ಚಿಗೆ ಪ್ರದರ್ಶನಗೊಳ್ಬೇಕು ಹೊರ ಭಾಗದ ಜನರಿಗೆ ತಂದ್ರೆ ನೀವು ನಿಮ್ಮ ಊರಾಗ ಬೇರೆ ಊರನವ್ರು ಆಟಗಾರನ ಕರ್ಕೊಂಬಂದ ಈ ಟೂರ್ನಾಮೆಂಟ್ಗಳನ್ನ ಆಡಿಸಿದ್ರಂದ್ರೆ ನಮ್ಮ ಊರನ ಆಟಗಾರರಿಗೆ ಮನೋಸ್ಥೈರ್ಯ, ಕಾನ್ಫಿಡೆನ್ಸ್ ಲೆವೆಲ್ ಬೆಳಿತೈತಿ. ಟೂರ್ನಮೆಂಟ್ದಿಂದ ಮಾತ್ರ ಇದು ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯಕ್ಕೆ ಸಾಧ್ಯ. ನೀವು ಊರಾಗ 4 ಮಂದಿ ಆಟ ಆಡ್ರೆ ಏನು ಕಾನ್ಫಿಡೆನ್ಸ್ ಬೆಳೆಯೋದಿಲ್ಲ. ಬೇರೆ ಊರನವ್ರು ಕೂಡ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಆಟ ಆಡಿ ಗೆಲ್ಲುವಂಥ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡ್ರೆ ಅಂದ್ರೆ 100ಕ್ಕೂ 100 ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಬೇರೆ ರಾಜ್ಯ ಮಟ್ಟದಾಗ, ಅಂತಾರಾಜ್ಯ ಮಟ್ಟದಾಗ ನೀವು ಗೆಲ್ಲುವಂಥ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಬೆಳೆಸ್ಕೊಳ್ತೀರಿ ಅಂತ ಹೇಳ್ತಾ, ಒಳ್ಳೆಯ ಕಾರ್ಯಕ್ರಮ ಈ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ರಿ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಶ್ರೀರಾಮ್. ಅತ್ಯಂತ ಕ್ರೀಡಾ ಸ್ಫೂರ್ತಿಯಿಂದ ಆಟವನ್ನು ಆಡಿದ್ದು, ಯಾರು ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಎನ್ನುವಂತಹ ಮಾತುಗಳನ್ನಾಡುವಂತಹ ಶ್ರೀ ವಿದ್ಯಾಧರಣ ಸೌದಿ ಅವರಿಗೆ ತುಂಬ ಧನ್ಯವಾದಗಳು.